ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಸಚಿವ ಸ್ಥಾನ ಮಿಸ್, ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಆಗ್ರಹ. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ಗೆ ತಪ್ಪಿದ ಸಚಿವ ಸ್ಥಾನ. ಗದಗ ಜಿಲ್ಲಾಧಿಕಾರಿಗಳ ಮುಂದೆ ತಮ್ಮ ಮನವಿ ಸಲ್ಲಿಕೆ. ಗದಗ ಬಟಗೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯರ ಸಾಮೂಹಿಕ ರಾಜೀನಾಮೆ. ಕಾಂಗ್ರೆಸ್ ಸದಸ್ಯರ ಸಾಮೂಹಿಕ ರಾಜೀನಾಮೆ ಡಿಸಿಗೆ ಸಲ್ಲಿಕೆ. ನಗರಸಭೆ ಕಾಂಗ್ರೆಸ್ ಸದಸ್ಯರಿಂದ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಡಿಕೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ. ಮಂಡ್ಯ, ಮೈಸೂರು, ಬೆಂಗಳೂರು ಅವರಿಗೆ ಸಚಿವ ಸ್ಥಾನ ನೀಡುತ್ತಾರೆ. ಉತ್ತರ ಕರ್ನಾಟಕದ ಪ್ರಭಾವ ನಾಯಕ ಹರಿಟೆಕ್. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಎಚ್.ಕೆ. ಪಾಟೀಲ್ ಸಚಿವ ಅನ್ಯಾಯವಾಗಿದೆ. ರಿಟೆಕ್. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಎಚ್.ಕೆ. ಪಾಟೀಲ್ರಿಗೆ ಸಚಿವ ಸ್ಥಾನ ಅನ್ಯಾಯ ಎಂದು ಕಿಡಿ. ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಕಿಡಿ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಮುಖಂಡರು. ಇವತ್ತಿನ ದಿನ ಮಾನ್ಯ ಆದಂಥ ಕ್ಯಾಬಿನೆಟ್ನಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಒಂದನೇ ಒಂದು ಲಿಸ್ಟ್ನೊಳಗೂ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಬರಬೇಕಾಗಿತ್ತು. ಅವಾಗೂ ಅವರ ಹೆಸರು ಬರಲಿಲ್ಲ. ಇಲ್ಲ ಇನ್ನೂ ಒಂದು ಎರಡನೇ ಲಿಸ್ಟ್ನಲ್ಲಿ ಅವ್ರ ಹೆಸರು ತಗೋಬಹುದು ಅಂತೇಳಿ ನಾವು ಸಮಾಧಾನದಿಂದ ಕಾದ್ವಿ. ನಿನ್ನೆ ಆದಂಥ ಒಂದು ಸಚಿವ ಸ್ಥಾನದ ಎರಡನೇ ಅವಧಿಯೊಳಗೂ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ ಹೆಸರು ಇರದೇ ಇರೋದ್ರಿಂದ ನಮಗೆ ಭಾಳ ನೋವಾಗಿ ನಾವು ಇವತ್ತು ಎಲ್ಲ 22 ಜನ ನಗರಸಭಾ ಸದಸ್ಯರು ನಾವು ಡಿ.ಸಿ ಅವರಿಗೆ ಬಂದು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ಉತ್ತರ ಕರ್ನಾಟಕದ ಒಂದು ಶ್ರೀಮಂತ ನಾಯಕ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು. ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ನೀವು ಕೊಡದೇ ಇರುವುದು ನಮ್ಮ ಈ ಗದಗ ಜಿಲ್ಲೆಗೆ ಒಂದು ನೋವು. ಯಾಕೆಂದರೆ ಎಚ್.ಕೆ. ಪಾಟೀಲರು ಒಂದು ಗದಗಿಗಷ್ಟೇ ಒಬ್ಬ ಸೀಮಿತ ಆದಂಥ ನಾಯಕರಲ್ಲ. ಅವರು ಇಡೀ ಉತ್ತರ ಕರ್ನಾಟಕ ಭಾಗದ ನಾಯಕರು ಮತ್ತು ಅವರು ಕೊಟ್ಟಂಥ ಎಲ್ಲ ಸಚಿವ ಸ್ಥಾನವನ್ನು ಅತ್ಯಂತ ಕರ್ತವ್ಯ ಒಳ್ಳೆ ನಿಷ್ಠಾವಂತವಾಗಿ ಅವರು ಅಧಿಕಾರವನ್ನು ಮಾಡಿದಂಥ ಒಬ್ಬ ಮಹಾನ್ ಧೀಮಂತ ನಾಯಕ. ಅಂಥವ್ರಿಗೆ ಇವತ್ತು ಇದು ಕರ್ನಾಟಕಕ್ಕೇನೆ ನಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಗೆ ಕೊಟ್ಟಂಥ ಯಾವುದೇ ಒಂದು ಖಾತೆ ಇರ್ಬೋದು, ಮೊದಲೇ ಕೊಟ್ಟಂಥ ಒಂದು ನೀರಾವರಿ ಸಚಿವ ಆಗಿರ್ಬೋದು, ಆಮೇಲೆ ಕೊಟ್ಟಂಥದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಆಗಿರ್ಬೋದು, ಆಮೇಲೆ ಪ್ರವಾಸೋದ್ಯಮ ಆಗಿರ್ಬೋದು, ಅವರಿಗೆ ಕಾನೂನು ಮಂತ್ರಿ ಆಗಿರ್ಬೋದು, ಯಾವುದೇ ಒಂದು ಖಾತೆಯನ್ನು ಕೊಡಲಿ, ನನಗೆ ಇಂಥ ಖಾತೆಯನ್ನು ಕೊಡ್ರಿ ಅಂತ ಅವ್ರು ಯಾವಾಗಲೂ ಇದನ್ನು ಅಧಿಕಾರವನ್ನು ಚಲಾಯಿಸಿದಂಥ ಅವರಲ್ಲ. ಯಾವುದೇ ಒಂದು ಖಾತೆಯನ್ನು ಕೊಡಲಿ ಅದನ್ನು ಅತ್ಯಂತ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಿದಂಥವ್ರು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು. ಅಂಥ ಒಬ್ಬ ಧೀಮಂತ ನಾಯಕಿಗೆ ಇವತ್ತು ನೀವು ಕ್ಯಾಬಿನೆಟ್ನಾಗ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮತ್ತು ನೀವು ಕ್ಯಾಬಿನೆಟ್ನಾಗ ಹೆಂಗೆ ಕೆಲಸವನ್ನು ಮಾಡೋಕೆ ಪ್ರಾಮಾಣಿಕತೆಯಿಂದ ಮಾಡುವಂಥ ಒಬ್ಬ ಬಡವರು ನೀವು ಮುಟ್ಟುವಂಥ ಕೆಲಸಗಳನ್ನು ಮಾಡುವಂಥ ನಾಯಕರನ್ನ ನೀವು ಇವತ್ತು ಕೈ ತಪ್ಪಿಸಿರಿ ಅಂದ್ರೆ ನಮಗೆ ಈ ಒಂದು ಗದಗ ಭಾಗಕ್ಕೆ ನಮಗೆ ಅನ್ಯಾಯ ಮಾಡಿರಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರಿ. ಅದಕ್ಕೆ ನಾವು ಇವತ್ತು ಹೋರಾಟ ಮಾಡಿ ನಮಗೆ ಭಾಳ ಮನನೊಂದು ನಾವು ಡಿ.ಸಿ ಅವರಿಗೆ ಇವತ್ತು ನಾವು ರಾಜೀನಾಮೆಯನ್ನು ಸಲ್ಲಿಸಿದ್ದೀವಿ. ಶಕುಂತಲಾ ಅಕ್ಕಿ. ಇವತ್ತಿನ ದಿನ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರುವುದರಿಂದ ಗದಗ ಬಟಗೇರಿ ನಗರಸಭೆಯ 17 ಜನ ಜನಪ್ರತಿನಿಧಿಗಳು ಹಾಗೂ 5 ಜನ ನಾಮನಿರ್ದೇಶಿತ ಸದಸ್ಯರು, ಒಟ್ಟಾರೆ 22 ಜನ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ. ಯಾಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಎಐಸಿಸಿ ಅಧ್ಯಕ್ಷರು, ವಿರೋಧ ಪಕ್ಷದ ಲೋಕಸಭಾ ವಿರೋಧ ಪಕ್ಷ ನಾಯಕರಿಗೆ ನಾವೊಂದು ಮನವಿ ಮಾಡ್ತೀನಿ. ಈ ರಾಜ್ಯ ಹಾಗೂ ರಾಷ್ಟ್ರದ ಶ್ರೇಷ್ಠ ಕಂಡ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ಒಬ್ಬರು ಹೌದು. 2013ನೇ ಇಸ್ವಿಯಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿಯ 4 ಬಾರಿ ಪ್ರಶಸ್ತಿ ನೀಡಿ ಈ ರಾಷ್ಟ್ರಕ್ಕೆ ಒಂದು ಕೀರ್ತಿ ತಂದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಗುರುತಿಸಿ ನೀಡಿದ್ದಾರೆ. ಅದು ಯಾರು ನೀಡಿದ್ದಾರೆ? ಈ ದೇಶದ ಪ್ರಧಾನಮಂತ್ರಿಗಳು. ದಯವಿಟ್ಟು ಪಕ್ಷದ ಹೈಕಮಾಂಡ್ ವಿನಂತಿ ಇದೆ, ತಾವು ಒಬ್ಬರು ನಿಷ್ಠಾವಂತ ರಾಜಕಾರಣಿಗೆ, ಕಳಂಕರಹಿತ ರಾಜಕಾರಣಿ ಹಾಗೂ ಎಲ್ಲರನ್ನು ಒಗ್ಗಟ್ಟುಕೊಂಡು ಹೋಗುವಂತ ಜನನಾಯಕರು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು. 2008 ಶುದ್ಧ ನೀರು ಸರ್ಕಾರ ಅಂತಂದು ಅವ್ರಿಗೊಂದು ಬಿರುದು ಬಂತು. ಯಾಕಂದ್ರೆ ಕುಡಿಯುವ ನೀರು ಶುದ್ಧ ನೀರು